ಸ್ನೇಹಿತರೆ ನಮಸ್ಕಾರ. ಬಂಗಾಳದಲ್ಲಿ ಸುವೆಂದು ಸರ್ಕಾರ ಬಂದ ಮೇಲೆ ಒಂದು ತಾರ್ಕಿಕ ಹಂತಕ್ಕೆ ಹೋಗಿದೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಈ ಮಮತಾ ದೀದಿ ಮತ್ತು ಆತನ ಅಳಿಯನ ಲೆಕ್ಕ ಆಗುವವರೆಗೂ ಕೂಡ ಈ ತಾರ್ಕಿಕ ಅಂತ್ಯದ ಹಂತಕ್ಕೆ ಈ ಬಂಗಾಳದ ರಾಜಕಾರಣ ಹೋಗೋದೇ ಇಲ್ಲ. ಹೌದು, ಈ ದೀದಿ ಮತ್ತು ದೀದಿಯ ಅಳಿಯನ ಲೆಕ್ಕ ಆಗುವಂತಹ ಸಂದರ್ಭ ಬಂದಿದೆ ನೋಡಿ. ಮಮತಾ ಇಡೀ ದೇಶದ ರಾಜಕಾರಣಕ್ಕೆ ಒಂದು ಉದಾಹರಣೆ. ಯಾವಾಗ ನಮ್ಮ ಕೈಯಲ್ಲಿ ರಾಜಕಾರಣ ಇರುತ್ತೋ, ಯಾವಾಗ ನಮ್ಮ ಕೈಯಲ್ಲಿ ಪಕ್ಷ ಇರುತ್ತೋ, ಅದನ್ನ ಸರಿಯಾಗಿ ನಡೆಸಿಕೊಳ್ಳೋದು ಅಥವಾ ಬಿಡೋದು ಅದು ನಮ್ಮ ಕೈಯಲ್ಲಿರುತ್ತೆ. ಅದನ್ನ ನಾವು ಹೇಗೆ ನಡೆಸ್ಕೊಳ್ತೀವಿ ಅದರ ಆಧಾರದ ಮೇಲೆ ನಮ್ಮ ಮುಂದಿನ ರಾಜಕೀಯ ನಿಂತಿರತ್ತೆ ಅನ್ನುವಂಥದ್ದು ಮಮತಾ ಒಂದು ದೊಡ್ಡ ಉದಾಹರಣೆ ಆಗಿಬಿಟ್ಟಿದ್ದಾರೆ. ಒಂದು ಪಕ್ಷವನ್ನ ತಾವೇ ಸೃಷ್ಟಿಸಿರಬಹುದು, ಅದನ್ನ ತಾವೇ ರೆಡಿ ಮಾಡಿ ಮುಂದುವರೆಸಿರಬಹುದು. ಆದ್ರೆ ಆ ಪಕ್ಷವನ್ನ ನಾವು ಹೇಗೆ ನಡೆಸ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇದು ರಾಜಕೀಯ ಕಣ್ರಿ. ಹಾಗಾದ್ರೆ ಇಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರನ್ನ TMC ಪಕ್ಷದಿಂದನೇ ಔಟ್ ಎನ್ನಲಾಗ್ತಾ ಇದೆ ಮತ್ತು ದೀದಿಯನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಏನಿದು ವಿಷಯ? ಮಮತಾ ದೀದಿಗೆ ತಾರ್ಕಿಕ ಅಂತ್ಯ ಈಗ ಬಂದಿದೆಯಾ ಆ ಕಾಲ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ರಾಜಕೀಯ ಅಂದ ಬಳಿಕ ಇದೆಲ್ಲವೂ ಕೂಡ ಇರುತ್ತೆ. ಅದರಲ್ಲಿ ಮಮತಾ ದೀದಿಯನ್ನ ನೋಡಿ ಕಲಿಯೋದು ಬಹಳಷ್ಟು ಇದೆ. ಯಾಕಂದ್ರೆ ಆ ರೀತಿ ಆ ಹಂತಕ್ಕೆ ಅವರ ರಾಜಕೀಯ ಬಂದು ಮುಟ್ಟಿದೆ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ರಿತುಬ್ರತ ಬ್ಯಾನರ್ಜಿ ಎನ್ನುವಂತಹ ಹೆಸರನ್ನ ನಾವು ನೀವು ಕೇಳಿರಲಿಲ್ಲ. ನಾವು ನೀವು ಬಿಡಿ, ಬಂಗಾಳದ ಜನರು ಕೂಡ ಕೇಳಿರಲಿಲ್ಲ. ಬಹುತೇಕ ಆ ನಾಯಕನ ಹೆಸರು ಅಲ್ಲಿ ಕೂಡ ಹೆಚ್ಚಾಗಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದ್ರೆ ಈಗ ಈ ವ್ಯಕ್ತಿ ಇಡೀ TMC ಪಕ್ಷವನ್ನೇ ಹೈಜಾಕ್ ಮಾಡಿದ್ದಾನೆ. ಹೌದು, TMC ಪಕ್ಷವನ್ನೇ ಹೈಜಾಕ್ ಅಂದ್ರೆ ಸುಮಾರು 59 TMC ಪಕ್ಷದ ಶಾಸಕರ ಲಿಸ್ಟ್ ಅನ್ನ ತೆಗೆದುಕೊಂಡು ಸ್ಪೀಕರ್ನ ಬಳಿ ಹೋಗಿ, ಇನ್ಮೇಲಿಂದ ನಾನೇ ವಿರೋಧ ಪಕ್ಷದ ನಾಯಕ, ನನಗೆ ಇಷ್ಟು ಶಾಸಕರ ಬೆಂಬಲ ಇದೆ. ಮಮತಾ ಏನ್ ಬ್ಯಾನರ್ಜಿ ಇದಾರಲ್ಲ, ಅವರು ಕೂಡ ನಮ್ಮ ನಾಯಕಿನಿಯೇ, ನಾನು ಕೂಡ ನಮ್ಮ ಪಕ್ಷದ ನಾಯಕನೇ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ಕೇವಲ ಸಲಹೆ ಕೊಡಲಿಕ್ಕೆ ಮಾತ್ರ ನಮ್ಮ ಪಕ್ಷದಲ್ಲಿ ಇರ್ತಾರೆ. ಜೊತೆಗೆ ಅಭಿಷೇಕ್ ಬ್ಯಾನರ್ಜಿ ಅವರನ್ನ TMC ಪಕ್ಷದಿಂದಲೇ ಔಟ್ ಎನ್ನಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಅಚ್ಚರಿಯ ಬೆಳವಣಿಗೆ ಏನಪ್ಪಾ ಅಂದ್ರೆ, ಈತ ಇಷ್ಟೊಂದು ಶಾಸಕರ ಬೆಂಬಲ ತೆಗೆದುಕೊಂಡು ಬೇರೆ ಪಕ್ಷವನ್ನ ಸ್ಟಾರ್ಟ್ ಮಾಡಲಿಲ್ಲ. ಇದೇ ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿ ಸ್ಟಾರ್ಟ್ ಮಾಡಿರ್ತಕ್ಕಂತಹ ಒಂದು ಈ TMC ಪಕ್ಷ ಅವರನ್ನೇ ಈಗ ಒಂದು ಸಲಹೆಗಾಗಿ ಇಟ್ಕೊಂಡು ಬಿಟ್ಟಿದ್ದಾರೆ. ಈತ ಇನ್ಮೇಲಿಂದ ಮುಂದಿನ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಬೇರೆ ಪಕ್ಷವನ್ನ ಒಂದು ರೆಡಿ ಮಾಡಿಲ್ಲ. ಇದೇ ಪಕ್ಷದಲ್ಲಿ ಉಳ್ಕೊಂಡು ಇದೇ ಪಕ್ಷವನ್ನ ಮುಂದೆ ನಡೆಸ್ತೀನಿ ಅಂತ ಮಮತಾಗೆ ಗೊತ್ತಿಲ್ಲದ ಹಾಗೆ ಒಂದು ಆತಂಕವನ್ನ ಸೃಷ್ಟಿ ಮಾಡಿಬಿಟ್ರು. ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳಬಹುದು. ಇದೆಲ್ಲವೂ ಕೂಡ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣ ಏನು ಅಂತ ನಿಮ್ಮಲ್ಲಿ ಪ್ರಶ್ನೆ ಕೂಡ ಉಂಟಾಗಿರಬಹುದು. ಮಮತಾ ದೀದಿ ಈ TMC ಪಕ್ಷ ಕಟ್ಟದಾಗಿಲಿಂದನೂ ಕೂಡ ನೋಡ್ತಾ ಇದ್ದೀರಿ ನೀವು. ತಾನೇ ಹೇಳಿರುವಂತದ್ದು ರೂಲ್ಸ್ ಅಂದ್ರೆ ಏಕಚಕ್ರಾಧಿಪತ್ಯ. ಪಕ್ಷದಲ್ಲಿ ಕೂಡ ಅದೇ ನಡಿಬೇಕು, ಸರ್ಕಾರದಲ್ಲಿ ಅದೇ ನಡಿಬೇಕು. ಯಾವ ಶಾಸಕರ ಅಭಿಪ್ರಾಯ ಬೇಡ, ಯಾವ ಸಚಿವರ ಅಭಿಪ್ರಾಯ ಬೇಡ. ನಾನು ಹೇಳಿದ್ದೆ ಫೈನಲ್ಲು ಅನ್ನುವಂಥದ್ದು ಅಭಿಷೇಕ್ ಬ್ಯಾನರ್ಜಿ ಹಾಗೂ ಮಮತಾ ಬ್ಯಾನರ್ಜಿ ಅವರ ಒಂದು ಆಟಗಳು ನಡೀತಾ ಇದ್ವು. ಆದ್ರೆ ಈ ಬಾರಿ ಪಕ್ಷ ಬಿದ್ದೋಯ್ತಲ್ವಾ, ವಿರೋಧ ಪಕ್ಷದ ನಾಯಕರನ್ನ ರೆಡಿ ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಸುಮ್ಮನೆ ಶಾಸಕರ ಸಭೆ ಅಂತ ಕರೀತಾರೆ. ಆದ್ರೆ ಅಲ್ಲಿ ಆಲ್ರೆಡಿ ವಿರೋಧ ಪಕ್ಷದ ನಾಯಕನ ಲಿಸ್ಟ್ ರೆಡಿ ಆಗಿರತ್ತೆ. ಯಾವ ಶಾಸಕರ ಅಭಿಪ್ರಾಯವನ್ನು ಕೂಡ ಮಮತಾ ತೆಗೆದುಕೊಳ್ಳೋದಿಲ್ಲ. ಸೋಬಂದೇವ ಚಟೋಪಾಧ್ಯಾಯ ಎನ್ನುವಂಥವರನ್ನ ಇಲ್ಲಿ ಆಯ್ಕೆ ಮಾಡಲಾಗತ್ತೆ. ಆ ಹೆಸರನ್ನ ಅನೌನ್ಸ್ ಮಾಡ್ತಾರೆ, ಯಾರಿಗೂ ಕೇಳದೆ ಹೇಳದೆ, ಸುಮ್ಮನೆ ಹೆಸರಿಗೆ ಶಾಸಕ ಸಭೆ. ಆದ್ರೆ ಎಲ್ಲ ಶಾಸಕರಿಗೂ ಕೂಡ ಇದು ಇಷ್ಟ ಇರೋದಿಲ್ಲ. ಯಾಕೆ ಅಂದ್ರೆ ಈ ಸೋಬಂದೇವ ಚಟೋಪಾಧ್ಯಾಯ ವಯಸ್ಸು 82. ಆತ ಮಾತನಾಡೋದು ಪಕ್ಕಕ್ಕಿರೋರಿಗೆ ಕೇಳಿಸೋದಿಲ್ಲ. ಇನ್ನು ಸುವೇಂದು ಅಧಿಕಾರಿ ಅಂತಹ ಬಲಿಷ್ಠ ಅಧಿಕಾರಿಯನ್ನ ಇವ್ರು ಎದುರಿಸ್ಲಿಕ್ಕೆ ಆಗತ್ತಾ? ಹೌದಲ್ವಾ? BJP ಈಗ ತಾನೇ ಅಲ್ಲಿ ಕಾಲು ಊರಿದೆ. ಇನ್ನು ಏನೇನು ಆಟ ಶುರು ಮಾಡತ್ತ ಗೊತ್ತಿಲ್ಲ. ಅಂತವರ ಒಂದು ವಿರೋಧ ಪಕ್ಷವಾಗಿ ಈ ಚಟೋಪಾಧ್ಯಾಯನನ್ನ ನಿಲ್ಲಿಸಿದ್ರೆ, ಹೀಗಿರುವಾಗ ಎಲ್ಲ ಶಾಸಕರಲ್ಲೇನೆ ಮುಖ್ಯವಾಗಿ ಇದರ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥದ್ದು ರಿತುಬ್ರತ ಬ್ಯಾನರ್ಜಿ ಜೊತೆಗೆ ಸಂದೀಪ್ ಸಾಹಾ ಎನ್ನುವಂತಹ ಶಾಸಕರು. ಇವರು ಸ್ಪೀಕರ್ಗೆ ಹೇಳ್ತಾರೆ, ನಮಗೆ
ಈ ಶೋಭನ್ದೇವ ಚಟ್ಟೋಪಾಧ್ಯಾಯ ಏನು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ, ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಒಂದು ಸಹಿ ಇದೆಯಲ್ಲ, ನಾವು ಒಪ್ಪಿಗೆ ಸಹಿ ಅದು ಕೂಡ ನಮ್ಮದಲ್ಲ ಅನ್ನುವಂಥದ್ದು ಇಲ್ಲಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಸೊ ಇದಾದ ತಕ್ಷಣ ಮಮತಾ ದೀದಿಗೆ ಒಂದ್ ಸ್ವಲ್ಪ ಆತಂಕ ಉಂಟಾಗ್ಬಿಡುತ್ತೆ. TMC ಪಕ್ಷದಲ್ಲಿ ಇದೇನಪ್ಪ ಬಿರುಗಾಳಿ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಇದಕ್ಕೆ ಮೂಲ ಕಾರಣ ಈ ರಿತು ಬ್ಯಾನರ್ಜಿ ಜೊತೆಗೆ ಸಂದೀಪ್ ಸಾಹಾ ಎನ್ನುವಂಥದ್ದು ಗೊತ್ತಾಗತ್ತೆ. ಸೊ ಹೀಗಾಗಿ ಇವರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಸೊ ನಮಗೆ ಮತ್ತೆ TMC ಪಕ್ಷವನ್ನ ಸರಿಯಾಗಿ ಬ್ಯಾಲೆನ್ಸ್ ಆಗಿ ಕಟ್ಕೊಳ್ಳಿಕ್ ಸಾಧ್ಯ ಆಗತ್ತೆ, ಅದನ್ನ ನಾವು ಮುಂದುವರಿಸಬಹುದು ಅನ್ನುವಂಥದ್ದು ಅವರ ಗಮನದಲ್ಲಿ ಇತ್ತು. ಸೊ ಹೀಗಾಗಿ ಅವರನ್ನ ಉಚ್ಚಾಟನೆ ಮಾಡಿಬಿಡ್ತಾರೆ. ಸೊ ಇದಾದ ಬಳಿಕ ಈ ರಿತು ಬ್ಯಾನರ್ಜಿ ಅವರು ಏನ್ ಮಾಡ್ತಾರೆ, ಸುಮಾರು 59 ಶಾಸಕರ ಬೆಂಬಲವನ್ನ ತೆಗೆದುಕೊಳ್ತಾರೆ, ಅವರ ಮನವೊಲಿಸುವಲ್ಲಿ ಸೊ ಮುಂದೆ ಆಗ್ತಾರೆ. ಸೊ ಹೀಗಾಗಿ 59 ಶಾಸಕರ ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಿ ಸ್ಪೀಕರ್ಗೆ ಒಂದು ಲೆಟರ್ ಬರೆದು ಬಿಡ್ತಾರೆ. ಇಲ್ಲಿ ಒಂದು ಕಾನೂನಾತ್ಮಕ ಗೊಂದಲ ಕೂಡ ಇರುತ್ತೆ. ಅದೇನಂದ್ರೆ, ಈಗ ವಿರೋಧ ಪಕ್ಷದ ನಾಯಕರಂದ ಬಳಿಕ ಅಂಥದ್ರಲ್ಲಿ ಈ ರಿತು ಬ್ಯಾನರ್ಜಿ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಸದ್ಯಕ್ಕೆ ಅವರು ಯಾವ ಪಕ್ಷದಲ್ಲಿ ಕೂಡ ಇಲ್ಲದಾಗೆ, ಯಾವ ಪಕ್ಷದಲ್ಲಿ ಇದ್ರೆ ಅವರ ವಿರೋಧ ಪಕ್ಷ ನಾಯಕರನ್ನಾಗಿ ಮಾಡಬಹುದಾಗಿತ್ತು, ಆದ್ರೆ ಯಾವ ಪಕ್ಷದಲ್ಲಿ ಅವರು ಇಲ್ಲ. ಸೊ ಹೀಗಾಗಿ ಸ್ಪೀಕರ್ ಅವರು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇತ್ತು. ಆದ್ರೆ ಈಗ ರಿತು ಬ್ಯಾನರ್ಜಿ ಅವರನ್ನ ವಿರೋಧ ಪಕ್ಷದ ನಾಯಕರನ್ನ ಸ್ಪೀಕರ್ ಆಯ್ಕೆ ಮಾಡಿಬಿಡ್ತಾರೆ. ಸೊ ಅದು ಹೇಗಿರುತ್ತೆ ಅಂದ್ರೆ, ಆ ಒಂದು ಪಕ್ಷದಲ್ಲಿ ಇವರು ಇದ್ರೆ ಮಾಡಬಹುದಾಗಿತ್ತು, ಆದ್ರೆ ಇವರು ಯಾವ ಪಕ್ಷದಲ್ಲಿ ಕೂಡ ಇರಲಿಲ್ಲ, ಉಚ್ಚಾಟನೆ ಮಾಡಿದ್ರು. ಹೀಗಾದ್ರೂ ಸಹಿತ ಸ್ಪೀಕರ್ ಅವರು ಅವರಿಗೆ ವಿರೋಧ ಪಕ್ಷದ ನಾಯಕರ ಪಟ್ಟವನ್ನ ಕಲ್ಪಿಸಿ ಕೊಡ್ತಾರೆ. ಸೊ ಹೀಗಾದ ಬಳಿಕ ರಿತು ಬ್ಯಾನರ್ಜಿ ಅವರು ಹೇಳ್ತಾರೆ, ಈ ಮಮತಾ ದೀದಿ ಅವರನ್ನ ನಾವು ಹೊರಗಡೆ ಏನು ಹಾಕೋದಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಹೇಳೋದೇನಪ್ಪಾ ಅಂದ್ರೆ, ಇವರು ನಮಗೆ ಬೆಂಬಲವನ್ನ ಕೊಡ್ತಾರೆ, ಸಲಹೆಗಳನ್ನ ಕೊಡ್ತಾರೆ, ಅಂದ್ರೆ ಗಂಜಿ ಕೇಂದ್ರ ಅಂತ ಹೇಳಬಹುದು, ಮತ್ತೇನಿಲ್ಲ. ಅದಕ್ಕಿಂತ ಹೆಚ್ಚಿನ ಹುದ್ದೆಯನ್ನ ಕೊಡೋದೇ ಇಲ್ಲ. ಇದನ್ನ ಹೊರತುಪಡಿಸಿ ಇನ್ನು ಅಭಿಷೇಕ್ ಬ್ಯಾನರ್ಜಿ ಅವರಿಗಂತೂ ಈ TMC ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ನಾವು ಕೊಡೋದಿಲ್ಲ. ಯಾಕಂದ್ರೆ ಇವರು ಬಂಗಾಳದ ಜನರಿಗೆ ಬೇಡವಾದಂತಹ ವ್ಯಕ್ತಿ, ಬೇಡವಾದಂತಹ ರಾಜಕಾರಣಿ. ಅದರಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರ ಬಗ್ಗೆ ಒಂದು ಸ್ವಲ್ಪ ನಾವು ಗಮನ ಹರಿಸಿದ್ದೆ ಆದ್ರೆ, ಸೊ ಇವರು ಯಾವಾಗ ಇವರ ಕೈಯಲ್ಲಿ ಆಡಳಿತ ಇತ್ತು ಅಂದ್ರೆ ಮಮತಾ ದೀದಿ ಅವರನ್ನ ಬಿಟ್ರೆ ನೆಕ್ಸ್ಟ್ ಇವರೇ ಬಲಿಷ್ಠವಾದಂತಹ ಒಂದು TMC ಪಕ್ಷದ ನಾಯಕರಾಗಿದ್ರು. ಅಂತಹ ಸಂದರ್ಭದಲ್ಲಿ ಎಲ್ಲ ಶಾಸಕರು ತಾನು ಹೇಳಿದ ಹಾಗೇನೆ ಕೇಳಬೇಕು, ಶಾಸಕರ ಅಭಿಪ್ರಾಯವನ್ನ ಕೇಳೋದಿಲ್ಲ. TMC ಪಕ್ಷವೇ ಇವರು ಒಂದು ಮಾತು ಹೇಳಿದ್ರೆ ಅದೇ ಫೈನಲ್ ನಿರ್ಧಾರ. ಅಲ್ಲಿ ಯಾವುದೇ ಒಂದು ಚರ್ಚೆಗಳಾಗ್ತಾ ಇರಲಿಲ್ಲ. ಯಾವ ಸಮಸ್ಯೆ ಇದೆ ಅದರ ಬಗ್ಗೆ ಬಗೆಹರಿಸೋದ್ರ ಬಗ್ಗೆ ಯಾವ ಶಾಸಕರಿಗೂ ಕೂಡ ಕೇಳೋದು, ಹೇಳೋದು ಇದೆಲ್ಲವೂ ಕೂಡ ನಡೀತಾ ಇರಲಿಲ್ಲ. ಅಭಿಷೇಕ್ ಬ್ಯಾನರ್ಜಿ ಹಾಗೂ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ದೆ ಫೈನಲ್ ಆಗ್ಬಿಟ್ಟಿತ್ತು. ಆದ್ರೆ ಇನ್ಮೇಲಿಂದ ಹಾಗಿಲ್ಲ ಎನ್ನುವಂತಹ ರೀತಿಯಲ್ಲಿ ರಿತು ಬ್ಯಾನರ್ಜಿ ಅವರು ತಿಳಿಸಿದ್ದಾರೆ. ಸೊ ಅವರು ಈ ರೀತಿ ನಡೆನೆ ನಮಗೆ ತೋರಿಸ್ಕೊಡ್ತಾ ಇದೆ, ಈ ರೀತಿ ಅವರ ಪಕ್ಷದಲ್ಲಿ ಇತ್ತು. ಇನ್ಮೇಲಿಂದ ರಿತು ಬ್ಯಾನರ್ಜಿ ವಿರೋಧ ಪಕ್ಷದ ನಾಯಕರು, ನಾವಿನ್ಮೇಲೆ ಸರಿಯಾಗಿ ಲೀಡ್ ಮಾಡ್ತೀವಿ. ಸೊ ಇದೆಲ್ಲವೂ ಕೂಡ ಅವರು ಹೇಳುವ ಹಾಗೆ ಅವರ ಒಂದು ನಡೆಗಳು ಕಾಣಿಸ್ತಾ ಇದೆ. ಸೊ ಫೈನಲಿ ದೀದಿ ಅವರು ಗಂಜಿ ಕೇಂದ್ರಕ್ಕೆ ಮಾತ್ರ ಲಭ್ಯವಿದ್ದಾರೆ. TMC ಪಕ್ಷದಲ್ಲಿ ಸಲಹೆ ಸೂಚನೆಗಳನ್ನ ಮಾತ್ರ ಕೊಡೋದಂತೆ ಅಭಿಷೇಕ್ ಬ್ಯಾನರ್ಜಿ ಇಡೀ TMC ಒಂದು ಟೀಮ್ನಿಂದನೇ ಔಟ್ ಆಗಿಬಿಟ್ಟಿದ್ದಾರೆ. ಸೊ ಈ ಒಂದು ಬೆಳವಣಿಗೆ ಬಂಗಾಳದಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಕಾಯ್ದು ನೋಡೋಣ ಮತ್ತೇನೇನು ಅಚ್ಚರಿಯ ಬೆಳವಣಿಗೆ ಆಗತ್ತೆ. ಒಟ್ಟಾರೆಯಾಗಿ TMC ಪಕ್ಷವನ್ನ ಕಟ್ಟಿದ್ದವರನ್ನೇ TMC ಪಕ್ಷ ಈಗ ಹೊರ ಹಾಕಿದೆ ಅಂತ ಹೇಳಬಹುದು. ಈ ರೀತಿ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇರ್ತೀವಿ. ಮತ್ತು ಮಮತಾ ತಾನೇ ಕಟ್ಟಿರ್ತಕ್ಕಂತಹ TMC ಪಕ್ಷದಲ್ಲಿ ಬರೇ ಸಲಹೆಗಾರನಾಗಿ ಉಳಿತಾಳೆ, ಅದು ತನ್ನ ಅಭಿಪ್ರಾಯವಿಲ್ಲದೆ. ಸೊ ಯಾರೋ ಅಧಿಕಾರಿಯ ಅಥವಾ ಯಾವುದೇ ರಾಜಕಾರಣಿಯ ಅಭಿಪ್ರಾಯದಿಂದ, ಸೊ ತಾನು ಕಟ್ಟಿರ್ತಕ್ಕಂತಹ ಪಕ್ಷ, ತಾನೇ ಒಂದು ಮುಂದೆ ನಡೆಸ್ತಕ್ಕಂತಹ ಪಕ್ಷ, ಆದ್ರೆ ತನಗೇ ಬೆಲೆ ಕೊಡ್ತಾ ಇಲ್ಲವಲ್ಲ. ಸೊ ಇವರು ಅಧಿಕಾರ ಇದ್ದಾಗ ಹೇಗೆ ನಡ್ಕೊಂಡಿರ್ತಾರೋ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂತ ನಾನು ಪ್ರಾರಂಭದಲ್ಲಿ ಇದಕ್ಕೆ ನಾನು ಹೇಳಿರೋದು. ಅಧಿಕಾರ ಇದೆ ಅಂತ ಬಳಿಕ ಅದನ್ನ ದುರುಪಯೋಗ ಪಡಿಸ್ಕೊಳ್ಬಾರದು. ಸೊ ಎಲ್ಲ ಶಾಸಕರ ಬೆಂಬಲಗಳನ್ನ ಇಟ್ಕೊಳ್ಬೇಕು, ಎಲ್ಲರ ಜೊತೆಗೆ ಸರಿಯಾಗಿ ಒಡನಾಟ ಮಾಡಬೇಕು. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ ರಾಜಕೀಯ ಅಂತ ಬಳಿಕ. ಸೊ ನೋಡೋಣ, ಈ ರೀತಿ ಬೆಳವಣಿಗೆ ಅಂತೂ ಆಗಿದೆ, ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನೇ ಬದಲಾವಣೆಗಳು ಮತ್ತೆ ದೇಶದಲ್ಲಿ ಏನೇ ಆಗಲಿ, ಎಂತಹ ಒಂದು
ಮಾಹಿತಿಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಅದಕ್ಕಾಗಿ ನಮಗೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಒತ್ತಿ ಈ ವಿಷಯವನ್ನು ಆದಷ್ಟು ಎಲ್ಲ ಪ್ರಜೆಗಳಿಗೆ ಶೇರ್ ಮಾಡಿ.